ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಾಸಕ್ಕೂ ಸಹ ಅದರದ್ದೇ ಆದಂತಹ ಆಧ್ಯಾತ್ಮಿಕ ಮಹತ್ವ ಮತ್ತು ರಹಸ್ಯಗಳಿವೆ. ಆದರೆ ಆಷಾಢ ಮಾಸ ಬಂದಿತೆಂದರೆ ಸಾಕು, ಎಲ್ಲರಲ್ಲೂ ಒಂದು ರೀತಿಯ ಗೊಂದಲ ಮತ್ತು ತಳಮಳ ಶುರುವಾಗುತ್ತದೆ. ಅಲ್ಲದೆ ಆಷಾಢ ತಿಂಗಳು ಬಂದಿತು ಎಂದರೆ ಯಾವುದೇ ರೀತಿಯ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವ ಹಾಗಿರುವುದಿಲ್ಲ. ಇದು ಶೂನ್ಯ ಮಾಸ ಎಂದು ಜನರು ಭಾವಿಸುತ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರ ಆಷಾಢ ಮಾಸ ಎನ್ನುವುದು ಆಧ್ಯಾತ್ಮಿಕ ಸಾಧನೆಗೆ, ದೇವತಾ ಆರಾಧನೆಗೆ ಮತ್ತು ಕೋಟಿ ಜನ್ಮಗಳ ಪುಣ್ಯವನ್ನು ಸಂಪಾದಿಸಿಕೊಳ್ಳಲು ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಅತ್ಯಂತ ಪರ್ವಕಾಲ ಮತ್ತು ಪವಿತ್ರವಾದ ಸಮಯ. ಈ ತಿಂಗಳಲ್ಲಿ ನಾವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಸಹ 100 ಪಟ್ಟು ಹೆಚ್ಚು ಫಲವನ್ನು ತಂದುಕೊಡುತ್ತವೆ. ಹಾಗಾದಲ್ಲಿ ಆಷಾಢ ಮಾಸದ ಅಸಲಿ ಧಾರ್ಮಿಕ ಮಹತ್ವವೇನು? ಈ ತಿಂಗಳಲ್ಲಿ ನಾವು ಮಾಡಬೇಕಾಗಿರುವ ಪುಣ್ಯ ಕೆಲಸಗಳಾವುವು? ಅಷ್ಟೇ ಅಲ್ಲದೆ ಆಷಾಢ ಮಾಸದಲ್ಲಿ ಬರುವಂತಹ ಪ್ರಮುಖವಾದ ಧಾರ್ಮಿಕ ಆಚರಣೆಗಳು ಯಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ನಮ್ಮ ಸನಾತನ ಹಿಂದೂ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸ ಮುಗಿದ ನಂತರ ಶ್ರಾವಣ ಮಾಸಕ್ಕೂ ಮೊದಲು ಬರುವುದೇ ಆಷಾಢ ಮಾಸ. ಉತ್ತರಾಷಾಢ ಅಥವಾ ಪೂರ್ವಾಷಾಢ ನಕ್ಷತ್ರದ ದಿನದಂದು ಹುಣ್ಣಿಮೆ ಬರುವುದರಿಂದಲೇ ಈ ತಿಂಗಳಿಗೆ ಆಷಾಢ ಎಂಬ ಹೆಸರು ಬಂದಿದೆ. ಭೌತಿಕವಾಗಿ ಇದು ಬೋರ್ಗರೆಯುವ ಮುಂಗಾರು ಮಳೆಯ ಕಾಲ. ಈ ಸಮಯದಲ್ಲಿ ಸೂರ್ಯ ತಂಪಾಗಿರುವುದಲ್ಲದೆ ಭೂಮಿ ಹಸಿರಾಗಿರುತ್ತದೆ. ಲೌಕಿಕ ಜಗತ್ತಿನ ಆಡಂಬರದ ಆಚರಣೆಗಳಾದಂತಹ ಮದುವೆ, ಮುಂಜಿ, ಗೃಹ ಪ್ರವೇಶಗಳಂತಹ ಕಾರ್ಯಕ್ರಮಗಳಿಗೆ ವಿರಾಮವನ್ನು ನೀಡಿ ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಅಂತರಂಗವನ್ನು ಶುದ್ಧೀಕರಣಗೊಳಿಸಿಕೊಳ್ಳಲು ಪ್ರಕೃತಿಯೇ ಸೃಷ್ಟಿ ಮಾಡಿದಂತಹ ಅತ್ಯದ್ಭುತ ಕಾಲಘಟ್ಟವಿದು. ಈ ವರ್ಷ ಅಂದರೆ 2026ರಲ್ಲಿ ಆಷಾಢ ಮಾಸವು ಜುಲೈ 15ರಂದು ಅಂದರೆ ಬುಧವಾರದಂದು ಪ್ರಾರಂಭವಾಗಿ ಆಗಸ್ಟ್ 12ರಂದು ಬುಧವಾರದಂದೇ ಮುಕ್ತಾಯಗೊಳ್ಳಲಿದೆ. ಆಷಾಢ ಮಾಸದ ವೈಶಿಷ್ಟ್ಯಗಳು. ಆಷಾಢ ಮಾಸದಲ್ಲಿ ಸೂರ್ಯನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಇದನ್ನು ಕರ್ಕಾಟಕ ಸಂಕ್ರಾಂತಿ ಎನ್ನಲಾಗುತ್ತದೆ. ಇಲ್ಲಿನಿಂದ ಸೂರ್ಯನ ಪಥವು ದಕ್ಷಿಣದ ಕಡೆಗೆ ಚಲಿಸುವುದರಿಂದ ಇದನ್ನು ದಕ್ಷಿಣಾಯನ ಎನ್ನಲಾಗುತ್ತದೆ. ಹಿಂದೂ ನಂಬಿಕೆಯ ಪ್ರಕಾರ ಮನುಷ್ಯರ 1 ವರ್ಷ ದೇವತೆಗಳ 1 ದಿನಕ್ಕೆ ಸರಿಸಮಾನ. ಶಾಸ್ತ್ರಗಳ ಪ್ರಕಾರ ಉತ್ತರಾಯಣ ದೇವತೆಗಳ ಪಾಲಿನ ಹಗಲಾದರೆ ದಕ್ಷಿಣಾಯನ ದೇವತೆಗಳ ಪಾಲಿನ ರಾತ್ರಿಯ ಸಮಯಾವಧಿ. ಸಾಮಾನ್ಯವಾಗಿ ರಾತ್ರಿಯ ಸಮಯ ವಿಶ್ರಾಂತಿ ಮತ್ತು ಅಂತರ್ಮುಖಿಗಳಾಗಲು ಸೃಷ್ಟಿ ಮಾಡಿದಂತಹ ಒಂದು ಪರ್ವಕಾಲ. ಹಾಗಾಗಿ ದಕ್ಷಿಣಾಯನದಲ್ಲಿ ಭೌತಿಕ ಸುಖಗಳಾದಂತಹ ಮದುವೆ, ಮನೆ ಖರೀದಿ ಇತ್ಯಾದಿಗಳಿಗಿಂತ ಆಧ್ಯಾತ್ಮಿಕ ಸುಖಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗುತ್ತದೆ. ನಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಲು ಇದು ಶ್ರೇಷ್ಠವಾದಂತಹ ಮಾಸ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡದಿರಲು ಮತ್ತೊಂದು ಕಾರಣವೂ ಸಹ ಇದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ಶೈನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ಸುದಿನದಂದು ಜಗತ್ ರಕ್ಷಕರಾದ ಭಗವಂತ ಮಹಾವಿಷ್ಣುದೇವರು ಕ್ಷೀರಸಾಗರದಲ್ಲಿ ಶೇಷಶಯನರಾಗಿ 4 ತಿಂಗಳ ಅವಧಿಗೆ ಯೋಗ ನಿದ್ರೆಗೆ ಜಾರುತ್ತಾರೆ. ಶೈನಿ ಏಕಾದಶಿಯಿಂದ 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯ ವ್ರತ ಆರಂಭವಾಗುತ್ತದೆ. ಬ್ರಹ್ಮಾಂಡದ ರಕ್ಷಕರಾದ ಭಗವಂತ ಮಹಾವಿಷ್ಣುದೇವರು ನಿದ್ರೆಗೆ ಜಾರುವಂತಹ ಈ ಸಮಯಾವಧಿಯಲ್ಲಿ ನಾವು ಮಾಡುವಂತಹ ವಿವಾಹ, ಮುಂಜಿ, ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳಿಗೆ ದೈವಿಕ ಆಶೀರ್ವಾದ ಇಲ್ಲದಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಒಂದು ಕಾರಣದಿಂದಲೇ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಆಚರಣೆ ಮಾಡುವುದಿಲ್ಲ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡದಿರಲು ಪ್ರಾಕೃತಿಕ ಮತ್ತು ವೈಜ್ಞಾನಿಕ ಕಾರಣಗಳೂ ಸಹ ಇವೆ. ಆಷಾಢ ಮಾಸದಲ್ಲಿ ನಮ್ಮ ದೇಶದ ಬಹುತೇಕ ಭಾಗಗಳಲ್ಲಿ ಮುಂಗಾರು ಮಳೆ ತೀವ್ರವಾಗಿರುತ್ತದೆ. ಹಳೆಯ ಕಾಲದಲ್ಲಿ ಭಾರೀ ಮಳೆಯಾಗಿ ನೆರೆ ಬರುತ್ತಿತ್ತು ಮತ್ತು ರಸ್ತೆಗಳೆಲ್ಲ ಹಾಳಾಗಿರುತ್ತಿದ್ದವು. ಪ್ರಾಚೀನ ಕಾಲದಲ್ಲಿ ಇಂತಹ ಹವಾಮಾನದಲ್ಲಿ ದೂರದ ಊರುಗಳಿಂದ ನೆಂಟರನ್ನೆಲ್ಲ ಕರೆದು ಮದುವೆ, ನಾಮಕರಣ, ಉಪನಯನ, ಗೃಹ ಪ್ರವೇಶಗಳಂತಹ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುವುದು ಬಹಳ ಕಷ್ಟವಾಗುತ್ತಿತ್ತು. ಇಷ್ಟೇ ಅಲ್ಲದೆ ಈ ಆಷಾಢ ಮಾಸ
ಬಹುತೇಕ ರೈತಾಪಿ ಜನರೇ ತುಂಬಿರುವಂತಹ ನಮ್ಮ ದೇಶದಲ್ಲಿ ರೈತರು ಬಿತ್ತನೆ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಸಮಯವಾಗಿತ್ತು. ಈ ಅವಧಿಯಲ್ಲಿ ಮದುವೆ, ಉಪನಯನ ಅಥವಾ ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ಮಾಡುವುದಾದರೆ ಅದಕ್ಕೆ ಭಾಗವಹಿಸಲು ರೈತರಿಗೆ ತೊಂದರೆ ಉಂಟಾಗುವಂತಾಗುತ್ತದೆ ಎಂಬ ಕಾರಣದಿಂದಲೇ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಆಚರಣೆ ಮಾಡುವುದನ್ನು ನಿಷಿದ್ಧಗೊಳಿಸಲಾಗಿದೆ. ಶುಭ ಕಾರ್ಯಗಳಿಗೆ ವರ್ಜ್ಯವಾದ್ದರಿಂದ ಆಷಾಢ ಮಾಸವನ್ನು ಶೂನ್ಯ ಮಾಸ ಎಂದು ಕರೆಯಲಾಗುತ್ತದೆ. ಆದರೆ ಶಾಸ್ತ್ರಗಳ ಪ್ರಕಾರ ಇದು ಶೂನ್ಯ ಮಾಸವಲ್ಲ, ಬದಲಿಗೆ ಪುಣ್ಯ ಮಾಸ. ಈ ಆಷಾಢ ಮಾಸ ನಿಜವಾಗಲೂ ಅಶುಭವೇ? ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ತಿಂಗಳನ್ನು ಸಂಪೂರ್ಣವಾಗಿ ಅಶುಭ ಎಂದು ಪರಿಗಣಿಸಲಾಗುವುದಿಲ್ಲ. ಈ ಆಷಾಢ ಮಾಸವನ್ನು ಕೇವಲ ಶುಭ ಕಾರ್ಯಗಳಿಗೆ ನಿಷಿದ್ಧ ಎನ್ನಲಾಗಿದೆಯೇ ಹೊರತು ಇದು ಅಮಂಗಳಕರ ಅಥವಾ ಕೆಟ್ಟ ತಿಂಗಳಲ್ಲ. ಶಾಸ್ತ್ರಗಳ ಪ್ರಕಾರ ಇದು ಭಗವಂತರ ಆರಾಧನೆಗೆ ಬಹಳ ಶ್ರೇಷ್ಠವಾದಂತಹ ಕಾಲವಾಗಿದೆ. ಈ ಮಾಸದಲ್ಲಿ ಭಗವಾನ್ ಮಹಾವಿಷ್ಣುದೇವರು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರುವುದರಿಂದ ಭಗವಂತರ ಧ್ಯಾನವನ್ನು ಮಾಡುವುದು ಬಹಳ ಪುಣ್ಯವನ್ನು ತಂದುಕೊಡುತ್ತದೆ. ಯೋಗ ನಿದ್ರೆಯಲ್ಲಿರುವ ಭಗವಂತರನ್ನು ಯಜ್ಞ ಯಾಗಾದಿಗಳ ಮೂಲಕ ಮತ್ತು ಯೋಗ ಸಿದ್ಧಿಯ ಮೂಲಕ ನಾವು ಸುಲಭವಾಗಿ ಒಲಿಸಿಕೊಳ್ಳಬಹುದಾಗಿರುತ್ತದೆ. ಜ್ಞಾನವನ್ನು ನೀಡುವ ಗುರುಗಳನ್ನು ಪೂಜಿಸುವ ಪರಮ ಪವಿತ್ರ ಗುರು ಪೌರ್ಣಿಮೆ ಬರುವುದು ಸಹ ಇದೇ ಆಷಾಢ ಮಾಸದಲ್ಲಿ. ಪ್ರಸ್ತುತ ವರ್ಷ ಅಂದರೆ 2026ರ ಗುರು ಪೌರ್ಣಿಮೆ ಜುಲೈ 29 ಬುಧವಾರದಂದು ಬಂದಿದೆ. ವಿಶ್ವ ಪ್ರಸಿದ್ಧ ಪುರಿ ಜಗನ್ನಾಥ ರಥಯಾತ್ರೆ ನಡೆಯುವುದು ಇದೇ ಆಷಾಢ ಮಾಸದಲ್ಲಿ, ಅದು ಸಹ ದ್ವಿತೀಯ ತಿಥಿಯಂದು. ಪುರಿಯಂತಹ ಪುಣ್ಯಕ್ಷೇತ್ರದಲ್ಲಿ ಕೃಷ್ಣ, ಬಲರಾಮ ಮತ್ತು ಸುಭದ್ರೆಯರು ರಥವನ್ನೇರಿ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುವ ಪರಮ ಪಾವನ ಸಂದರ್ಭವಿದು. ಈ ವರ್ಷದ ಪುರಿ ಜಗನ್ನಾಥ ರಥಯಾತ್ರೆ ಜುಲೈ 16ರಂದು ನಡೆಯುತ್ತಲಿದೆ. ದೇವಿ ಆರಾಧಕರಿಗೆ ಆಷಾಢ ಮಾಸದಲ್ಲಿ ಬರುವ ಗುಪ್ತ ನವರಾತ್ರಿ ಅಥವಾ ಶಾಕಾಂಬರಿ ನವರಾತ್ರಿ ಅತ್ಯಂತ ಶಕ್ತಿಶಾಲಿ ಕಾಲವಾಗಿರುತ್ತದೆ. ಈ ಸಮಯದಲ್ಲಿ ದೇವಿಯ ಆರಾಧನೆ ಮಾಡಿದರೆ ವಿಶೇಷ ಫಲ ಸಂಪನ್ನಗೊಳ್ಳುತ್ತದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರಗಳಂದು ಲಕ್ಷಾಂತರ ಮಂದಿ ಆಸ್ತಿಕ ಮಹಾಶಯರು ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಆಷಾಢ ಕೃಷ್ಣ ಸಪ್ತಮಿಯ ದಿನದಂದು ತಾಯಿ ಚಾಮುಂಡೇಶ್ವರಿ ದೇವಿಯ ಜನ್ಮ ದಿನೋತ್ಸವ ಅಥವಾ ವರ್ಧಂತಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ನಮ್ಮ ದೇಶದ ಜನಪ್ರಿಯ ಮಹಾರಾಜರಾದ ಮೈಸೂರಿನ ಮಹಾರಾಜರು ನೀಡಿದ ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿಸುವಂತಹ ವೈಭವದ ರಥೋತ್ಸವ ಅಂದು ಜರುಗುತ್ತದೆ. ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಸುದಿನ ಸುಮಂಗಲಿ ಮಹಿಳೆಯರು ತಮ್ಮ ಪತಿಯ ಆಯುಷ್ಯ ಮತ್ತು ಅಭಿವೃದ್ಧಿಗೆ ಜ್ಯೋತಿ ಭೀಮೇಶ್ವರ ವ್ರತವನ್ನು ಆಚರಿಸುತ್ತಾರೆ. ಈ ವರ್ಷದ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಆಗಸ್ಟ್ 12ರಂದು ಬಂದಿದೆ. ನಮ್ಮ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಆಷಾಢ ಮಾಸವನ್ನು ಆಟಿ ತಿಂಗಳು ಎಂದು ಕರೆಯಲಾಗುತ್ತದೆ. ಈ ತಿಂಗಳ ಅಮಾವಾಸ್ಯೆ ಎಂದು ಪ್ರಸಿದ್ಧ ಆಟಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತದೆ. ಈ ದಿನದಂದು ಮದ್ದಿನ ಗಿಡಮೂಲಿಕೆಗಳ ಬೇರನ್ನು ತಂದು ಕಷಾಯವನ್ನು ತಯಾರು ಮಾಡಿ ಕುಡಿಯುವುದು ಆರೋಗ್ಯದ ದೃಷ್ಟಿಯಿಂದಲೂ ಸಹ ತುಂಬ ವಿಶೇಷ ಎಂದು ನಂಬಲಾಗುತ್ತದೆ. ಆಷಾಢ ಮಾಸದಲ್ಲಿ ಮಾಡಲಾಗುವಂತಹ ಸಣ್ಣ ಪುಟ್ಟ ಪುಣ್ಯ ಕೆಲಸವೂ ಸಹ ಕೋಟಿಪಟ್ಟು ಪುಣ್ಯವನ್ನು ನಮಗೆ ತಂದುಕೊಡುತ್ತವೆ. ಆದ್ದರಿಂದಲೇ ಆಷಾಢದಲ್ಲಿ ನಾವು ಮಾಡಬೇಕಾಗಿರುವ ಪುಣ್ಯ ಕೆಲಸಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಆಷಾಢ ಮಾಸದಲ್ಲಿ ಮಾಡಬೇಕಾಗಿರುವ ಪುಣ್ಯ ಕೆಲಸಗಳು: ವಿವಿಧ ದಾನಗಳನ್ನು ಮಾಡುವುದು. ಆಷಾಢ ಮಾಸದಲ್ಲಿ ಛತ್ರಿದಾನ, ಪಾದರಕ್ಷೆ ದಾನ, ಉಪ್ಪು ದಾನ, ಧಾನ್ಯ ದಾನ, ವಸ್ತ್ರದಾನ ಹಾಗೂ ಜಲದಾನಗಳನ್ನು ಕೈಗೊಳ್ಳುವುದು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಈ ರೀತಿ ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಮತ್ತು ನಮ್ಮ ಜಾತಕದಲ್ಲಿನ ಪಿತೃದೋಷ ಮತ್ತು ರಾಹುಕೇತು ದೋಷಗಳಿಂದ ನಿವಾರಣೆಯಾಗುತ್ತದೆ. ಪವಿತ್ರ ನದಿ ಸ್ನಾನ. ಆಷಾಢ ಮಾಸದ ಅವಧಿಯಲ್ಲಿ ಮಳೆಗಾಲವಾಗಿರುವುದರಿಂದಲೇ ಸುತ್ತಮುತ್ತಲಿನ ನದಿಗಳೆಲ್ಲ ನೀರಿನಿಂದ ತುಂಬಿ ಹರಿಯುತ್ತಿರುತ್ತವೆ. ಇಂತಹ ಸುಸಂದರ್ಭದಲ್ಲಿ ಪುಣ್ಯ ನದಿಗಳಾದಂತಹ ಕಾವೇರಿ, ಗಂಗಾ, ಗೋದಾವರಿಯಂತಹ ನದಿಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ಅಥವಾ ಆ ಜಲದ ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ಶರೀರ ಮತ್ತು ಮನಸ್ಸು ಎರಡೂ ಪಾವನವಾಗುತ್ತವೆ.
ದೀಪಾರಾಧನೆ ಹಾಗೂ ಅಖಂಡ ದೀಪದಾನ. ಆಷಾಢ ಮಾಸದಲ್ಲಿ ಪ್ರತಿನಿತ್ಯ ಸಾಯಂಕಾಲ ಮನೆಯ ಹೊಸ್ತಿಲಿಗೆ ಮತ್ತು ತುಳಸಿ ಗಿಡದ ಮುಂದೆ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ. ಮಂತ್ರ ಜಪ ಮತ್ತು ಪಾರಾಯಣ. ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮ ಪಠಣ, ಗಾಯತ್ರಿ ಮಂತ್ರ ಪಠಣ, ಮೃತ್ಯುಂಜಯ ಮಂತ್ರ ಪಠಣ ಹಾಗೂ ಶ್ರೀಮನ್ನಾರಾಯಣರ ಮಂತ್ರಗಳನ್ನು ಜಪಿಸುವುದು ತುಂಬ ಫಲಪ್ರದವಾಗಿರುತ್ತದೆ. ಆಷಾಢ ಮಾಸದಲ್ಲಿ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸುವುದು ಹಾಗೂ ಧಾರ್ಮಿಕ ಗ್ರಂಥಗಳನ್ನು ಪಠಣ ಮಾಡುವುದು ಅತ್ಯುತ್ತಮ. ಆತ್ಮೀಯರೇ, ಆಷಾಢ ಮಾಸ ಎನ್ನುವುದು ಅಪಶಕುನದ ತಿಂಗಳಲ್ಲ, ಬದಲಾಗಿ ಈ ಪರ್ವಕಾಲ ನಮ್ಮ ಆತ್ಮವನ್ನು ಶುದ್ಧೀಕರಿಸುವಂತಹ ಮತ್ತು ಪುಣ್ಯವನ್ನು ವೃದ್ಧಿಸಿಕೊಳ್ಳುವಂತಹ ಸುವರ್ಣಾವಕಾಶವಾಗಿರುತ್ತದೆ. ಈ ಪವಿತ್ರ ಮಾಸದಲ್ಲಿ ನಾವು ಮತ್ತು ನೀವೆಲ್ಲರೂ ಸಹ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಆತ್ಮೀಯರೇ, ಆಷಾಢ ಮಾಸದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.